ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ನಾವು ಮೈಸೂರಿಗೆ ಹೊರಡ್ತಾ ಇರೋದು. ಸೊ ನಾವೀಗ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೊರಟೋದು. ಲಾಂಗ್ ಟ್ರಿಪ್ ಅಂತ ಹೇಳಿದ್ದೆ ಅಲ್ಲ ನಾನು. ಸೊ ನಾವೀಗ ಹೊರಟಿರೋದು ಮೈಸೂರಿಗೆ. ಸೊ ಬೆಳಿಗ್ಗೆ ಎದ್ದಿದ್ವಿ, 5 ಗಂಟೆಗೆ ಎದ್ದು 6 ಗಂಟೆಗೆ ಹೊರಡ್ತಾ ಇದ್ದದ್ದು. ಆಶ್ವಿಲ್ ಮತ್ತು ಪ್ರಶಿತ್ಗೆ ತುಂಬ ಬೇಜಾರಾಗ್ತಾ ಉಂಟು. ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ದರು. ಬಟ್ ಹಾಲಿಡೇಸ್ ಮುಗಿಸಲೇಬೇಕು, ಬೇರೆ ಕಡೆ ಹೋಗಲಿಕ್ಕೆ ಉಂಟು. ಸೊ ಈಗ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ಇದೇ ಡ್ರೆಸ್ ನಾನು ಮೊನ್ನೆ ಪರ್ಚೇಸ್ ಮಾಡಿದ್ದು ಮಾಲಲ್ಲಿ. ಇದಕ್ಕೆ ಐ ಥಿಂಕ್ ನಾನು 700 ಕೊಟ್ಟಿದ್ದು. ಒಳ್ಳೆಯದುಂಟು, ಕಂಫರ್ಟ್ ಉಂಟು. ಬೆಳಿಗ್ಗೆ ಬೇಗ ಎದ್ದು ಒಂದು ಸ್ವಲ್ಪ ಕಾಫಿ ಎಲ್ಲ ಕುಡ್ದೇ ಹೊರಟಿದ್ದೀವಿ. ಯಾಕಂತ ಹೇಳಿದರೆ ನಿದ್ದೆ ಬಂದರೆ ಕಷ್ಟ ಅಲ್ಲ ಅಂತ ಹೇಳಿ. ಆದರೂ ಕೂಡ ನನಗೆ ಜೋರು ನಿದ್ದೆ ಬರ್ತಾಯಿತ್ತು ಹೊರಡುವಾಗ ಆನ್ ದ ವೇಯಲ್ಲಿ. ಪ್ರಶಿತ್ಗೆ ನೋಡಿ ಬೇಜಾರಾಗ್ತಾ ಉಂಟು ನನಗೆ. ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಇಲ್ಲ ಅಂತ ಹೇಳಿದರೆ ಕರ್ಕೊಂಡು ಹೋಗ್ಬೋದುಂಟು ಒಟ್ಟಿಗೆ. ಆ್ಯಕ್ಚುಲಿ ಅವ್ರು ನಮ್ಮ ಜೊತೆಗೆ ಮೈಸೂರಿಗೆ ಬರಲಿಕ್ಕೆ ಇದ್ದರು ಒಂದು ದಿನದ ಟ್ರಿಪ್ಪಿಗೆ. ಬಟ್ ಅದು ಆಗಿಲ್ಲ. ಆ್ಯಕ್ಚುಲಿ ಬ್ಯುಸಿ ಇದ್ದಾರೆ ಬಾವಸು, ಬರಲಿಕ್ಕಾಗಿಲ್ಲ. ಸೊ ನಾವು ಈಗ ಆನ್ ದ ವೇಯಲ್ಲಿ ನೋಡಿದ್ವಿ ವಿಧಾನಸೌಧ ಮತ್ತು ಎಲ್ಲ. ಫಸ್ಟ್ ವಿಧಾನಸೌಧ ನೋಡಿದ್ದು ನಾನು ಅವಳು ಶಾಂತಿದೆ ಮದುವೆಗೆ ಬಂದಾಗ ಈ ಸೈಡ್ ಎಲ್ಲೋ ಮೇಕೋವರಿಗೆ ಬುಕ್ ಮಾಡಿದ್ಲು ಅವಳು ಸಲೂನ್. ಸೊ ಆಗ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಯಾವುದೇ ವಸ್ತು ಆದರೆ ಅಷ್ಟೇ ಅಲ್ಲ, ಫಸ್ಟ್ ನೋಡೋದು ಮತ್ತೆ ಮತ್ತೆ ನೋಡೋದ್ರಲ್ಲಿ ತುಂಬ ಡಿಫ್ರೆಂಟ್ ಉಂಟು. ಸೊ ಮತ್ತು ಆನ್ ದ ವೇ ಹೊರಡಲಿಕ್ಕೆ ಹೋಗುವಾಗ ನಮಗೆ ಪಾಪ ಶಾಂತಿ ನನ್ನ ಮಗನಿಗೋಸ್ಕರ ಬ್ರೆಡ್ ಮತ್ತು ಚೀಸ್ ಮಾಡಿ ಕೊಟ್ಟಿದ್ಲು. ಅವನಿಗೆ ಅದು ತುಂಬ ಇಷ್ಟ ಆಯಿತು. ಯಾಕಂತ ಹೇಳಿದರೆ ಅವನು ಮಲಗಿದ್ದ, ನಾವಾದರೂ ದೋಸೆ ತಿಂದು ಚಹಾ ಕುಡಿದು ಬಂದಿದ್ವಿ. ಮತ್ತು ಅವನು ಸ್ವಲ್ಪ ಹೋಟೆಲಿದೆಲ್ಲ ಇಷ್ಟಪಡೋದು ಕಡಿಮೆ. ಸೊ ನಾವು ಅವನಿಗೋಸ್ಕರ ಪ್ಯಾಕ್ ಮಾಡಿದ್ದನ್ನು ಅವನಿಗೆ ಕೊಟ್ವಿ. ಅವನು ಎದ್ದ ನಂತರ ಒಂದು ಸ್ವಲ್ಪ ಮಲಗಿದ್ದ, ಅದ್ರ ನಂತರ ಎದ್ದ ತಕ್ಷಣ ಕೊಟ್ಟೆ ನಾವು ಮತ್ತೆ ಜೋರು ನಿದ್ದೆ ಕೂಡ ಬರ್ತಾಯಿತ್ತು. ಮತ್ತು ಒಂದು ಸ್ವಲ್ಪನೇ ಇತ್ತು ನಾವು ಮೈಸೂರು ರೀಚ್ ಆಗಲಿಕ್ಕೆ. ಸೊ ನಿಲ್ಲಿಸಿದ್ವಿ ಕಾಫಿ ಮತ್ತು ತಿಂಡಿಗೆ. ಮತ್ತು ಮೈಸೂರು ರೀಚ್ ಆಗಿ ಪಾರ್ಕಿಂಗಿಗೆ ಕಿರಿಕಿರಿ ಆಗಿದ್ರೆ ಅಂತ ಹೇಳಿ ಸೊ ಇಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಕಾಣಿಸಿತ್ತು. ಸೊ ನಾವಿಲ್ಲಿ ಬಂದಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಆರ್ಡ್ರ್ ಮಾಡಿದ್ದೀವಿ. ಮತ್ತು ಅವರೇನೋ ಸಜೆಸ್ಟ್ ಮಾಡಿದರು, ಯಾವುದು ಒಳ್ಳೆಯದುಂಟು ಅಂತ ಕೇಳಿದ್ದಕ್ಕೆ ಏನೋ ಮಿಕ್ಸ್ ಥಾಲಿ ಏನೋ ಬರುತ್ತೆ ಅಂತೆ, ಅದರಲ್ಲಿ ಎಲ್ಲನೂ ಬರುತ್ತೆ ಅಂತ ಹೇಳಿದರು. ಸೊ ನಾವು ಅದನ್ನು ಆರ್ಡ್ರ್ ಮಾಡಿದ್ದೀವಿ. ನನ್ನ ಮಗ ಅದೇ ಬ್ರೆಡ್ಡೇ ತಿಂತಾ ಇದ್ದಾನೆ, ಅದು ಬಿದ್ದದ್ದು ಕೂಡ ತಿಂದಿದ್ದಾನೆ. ನಾನು ಈಗ ವೀಡಿಯೋ ಮಾಡುವಾಗ ನೋಡಿದ್ದು. ಮತ್ತು ಅವನು ಲೆಮನ್ ಜ್ಯೂಸ್ ಬೇಕು ಅಂತ ಹೇಳಿದ್ದ. ಸೊ ಅದೊಂದು ಆರ್ಡ್ರ್ ಮಾಡಿ ಕೊಟ್ಟಿದ್ದೆ. ಸೊ ಅದೇ ಇದು ಥಾಲಿ. ನನಗೆ ಸರಿ ಈಗ ನೆನಪಿಲ್ಲ ಎಷ್ಟು ಕೊಟ್ಟಿದ್ದು ಅಂತ. 180 ಸಮಥಿಂಗ್ ಹೇಳಿದ್ದು ಆಗ್ಬೋದಾ, ನನಗೀಗ ಸರಿ ನೆನಪಿಲ್ಲ. 2 ಥಾಲಿ ತರಿಸಿದ್ದೆ. ಮತ್ತು ಆಶ್ವಿಲ್ಗೆ ಇದರಲ್ಲಿ ವಡೆ ಎಲ್ಲ ಬಂದಿತ್ತು, ಅದು ಅವನು ಎಷ್ಟು ತಿಂದಿದ್ದಾನೆ. ನನಗೆ ನಾವು ಬ್ರೇಕ್ಫಾಸ್ಟ್ ಮಾಡಿಯೇ ಬಂದದ್ದಲ್ಲ, ಸೊ ನಮಗೆ ಇದು 2 ಥಾಲಿ ಸರಿ ಆಯಿತು. ಆಶ್ವಿಲ್ ವಡೆ ತಿಂದಿದ್ದಾನೆ. ಅವನು ಸ್ವಲ್ಪ ದೂರ, ಅವನು ಗೋಳಿ ಬಜ್ಜಿ ಮಾತ್ರ ತಿನ್ನೋದು, ಅದು ಅಲ್ಲಿ ಇರಲಿಲ್ಲ. ಅವ್ರು ಹೇಳೋದು ಇದು ಮಂಗಳೂರು ಅಲ್ಲ ಅಂತ ಹೇಳಿ. ಮತ್ತು ನಾವು ರೀಚ್ ಆದ್ವಿ ಸೈಂಟ್ ಫಿಲೋಮಿನಾ ಚರ್ಚ್ಗೆ. ಸೊ ಬೆಳಿಗ್ಗೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮೊದಲು ಕೂಡ ಬಂದಿದ್ದೀನಿ, ಆದರೂ ನನ್ನ ಮಗನಿಗೆ ಕರ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಯಾಕಂದರೆ ನೆಕ್ಸ್ಟ್ ನಾವು ಇಲ್ಲಿಂದ ಝೂಗೆ ಎಲ್ಲ ಹೋಗಲಿಕ್ಕೆ ಉಂಟು. ಬೆಳಿಗ್ಗೆ ರೀಚ್ ಆಗಿದ್ವಿ. ಮತ್ತು ಮೊದಲೆಲ್ಲ ಚಪ್ಪಲಿ ತೆಗಿಲಿಕ್ಕೆ ಎಲ್ಲ ಇರಲಿಲ್ಲ. ಈಗ ಚಪ್ಪಲಿ ಅಂತ ಹೇಳಿ ಒಂದು ಬೇರೆ ಕಡೆ ಪ್ಲೇಸ್ ಉಂಟು. ಸೊ ನಾವು ಮತ್ತೆ ವಾಪಸ್ ಬಂದು ಆ್ಯಕ್ಚುಲಿ ಚಪ್ಪಲಿ ಇಟ್ಟು ಬಂದಿದ್ದೀವಿ. ಖುಷಿಯಾಯಿತು. ವೆದರೆಲ್ಲ ತುಂಬ ಒಳ್ಳೆಯದುಂಟು ಇಲ್ಲಿ. ಸೆಕೆಗೆ ಮತ್ತೆ ಈಗ ಬಂದು ರೀಚ್ ಆಗಿದ್ದೀನಲ್ಲ ವಾಪಸ್ ಮಡಂತಿಯರಿಗೆ, ಇರಲಿಕ್ಕೇ ಆಗ್ತಾಯಿಲ್ಲ ಎ ಸಿ ಇಲ್ಲದೆ. ಅಲ್ಲಿಯ ವೆದರಿಗೆ ಉಂಟಲ್ಲ ಸೆಕೆಯೇ ಆಗಲ್ಲ, ಖುಷಿಯಾಗತ್ತೆ. ಮೈಸೂರೇ ಖುಷಿಯಾಗಿತ್ತು, ಬ್ಯಾಂಗ್ಳೂರಲ್ಲಿ ಕೂಡ ಖುಷಿಯಾಯಿತು. ಸ್ವಲ್ಪ ಬಿಸಿಲಂತ ಹೇಳಿದರೆ ಇಲ್ಲಿ ಚಿತ್ರದುರ್ಗ ಸೈಡಲ್ಲಿ ಇತ್ತು, ಬಾಕಿ ಎಲ್ಲಿ ಕೂಡ ನಮಗೆ ಅಷ್ಟು ಬಿಸಿಲು ಸಿಕ್ಕಿಲ್ಲ. ಮತ್ತು ಅಲ್ಲಿ ಅವರು ಅಂಡರ್ಗ್ರೌಂಡಲ್ಲಿ ಕೂಡ ಒಂದು ಸ್ವಲ್ಪ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಸೊ ನಾವು ಅಲ್ಲಿ ಹೋದ್ವಿ. ಇದು ನೋಡ್ಬೋದು ನೀವು, ಹೀಗೆ ಕಾಣಿಸುತ್ತೆ ಸೈಂಟ್ ಫಿಲೋಮಿನಾದು ಸ್ಟ್ಯಾಚ್ಯೂ ಮಲಗಿದ ಹಾಗೆ ಮಾಡಿ. ಮತ್ತು ಒಂದು ಫುಲ್ ಟನ್ನಲ್ ತೆಗೆದು ಕೆಳಗಡೆ ಒಂದು ಇಟ್ಟಿದ್ದಾರೆ ಸ್ಟ್ಯಾಚ್ಯೂ, ಅದು ಕೂಡ ಒಳ್ಳೆಯದಿತ್ತು. ಸೊ ಮತ್ತು ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ನಾವು ಮಂಡೇ ಬಂದದ್ದು, ಸೊ ಮಂಡೇ ನಮಗೆ ಮಾಸ್ ಇರಲಿಲ್ಲ. ಸೊ ಸಂಡೇ ಬಂದರೆ ಮಾಸ್ ಇರುತ್ತೆ.
ನೆಕ್ಸ್ಟ್ ಹೊರಗಡೆ ಬರುವಾಗ ಇಲ್ಲಿ ಅಡೆವ್ ಮತ್ತು ಏವಿದು ಇದಿತ್ತು ಒಂದು ಲೈಕ್ ಏನು ಹೇಳ್ತಾರೆ ನನಗೆ ಬಾಯಲ್ಲಿ ಬರ್ತಾ ಇಲ್ಲ, ಸ್ಟ್ಯಾಚ್ಯು. ಸೊ ಅದನ್ನು ನೋಡಿ ಈಗ ನಾವು ಹೊರಟಿದ್ದೀವಿ ಮೈಸೂರು ಝೂ ಕಡೆ. ಯಾಕಂತ ಹೇಳಿದರೆ ಬಿಸಿಲಾದರೆ ಮತ್ತೆ ಝೂಗೆ ಹೋಗಲಿಕ್ಕೆ ಇಲ್ಲ, ಕಷ್ಟ ಆಗ್ತದೆ. ನನ್ನ ಹಸ್ಬೆಂಡಿಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಎಲ್ಲ ಕಡೆ ನೋಡಿದ್ರು ಮೈಸೂರಲ್ಲಿ ಸರ್ಕಲ್ಸ್ಗಳು ಜಾಸ್ತಿ ಅಂತ. ಸೊ ಅದಕ್ಕೆ ಅವ್ರು ಹೇಳಿದರು ಇಲ್ಲಪ್ಪ ಸ್ವಲ್ಪ ಕಡಿಮೆನೇ ಸರ್ಕಲ್ ಉಂಟು, ನಮಗೆ ಅಲ್ಲಿ ಬರುವಾಗ ಅದೇ ಸರ್ಕಲ್ ಅಂತ ಅನಿಸೋದು ಅಂತ. ಸೊ ಆ್ಯಶ್ವಿಲ್ ಸರ್ಕಲ್ ಕೌಂಟ್ ಮಾಡ್ತಾ ಇದ್ರು, ಎಲ್ಲೆಲ್ಲಿ ಸರ್ಕಲ್ ಸಿಗ್ತದೆ ಅಲ್ಲಲ್ಲಿ. ಒಂದು ಸರ್ಕಲ್ ಮಿಸ್ ಆದರೆ ಉಂಟಲ್ಲ ಫುಲ್ ರೌಂಡ್ ಹೊಡೆದು ಆ ರೋಡ್ ಇಟ್ಕೊಳ್ಬೇಕು. ಸೊ ನಾವು ಮೈಸೂರು ಪ್ಯಾಲೇಸಿಗೆ ಮತ್ತೆ ಹೋಗೋದು, ಫಸ್ಟ್ ಝೂವಿಗೆ ಹೋಗೋದು. ತುಂಬ ಸಮಯ ಆಯಿತು ನಾವು ಹೊರಗೇನೆ ಇದ್ದೀವಿ, ಇವತ್ತು ಎಷ್ಟಾಗ್ತದೆ ಅಷ್ಟು ಕವರ್ ಮಾಡಬೇಕಂತಾನೆ ಇದ್ದೀವಿ. ಸೊ ಬಂದು ರೀಚ್ ಆಗಿದ್ದೀವಿ ಮೈಸೂರಿಗೆ. ಝೂವಿಗೆ ಪಾರ್ಕಿಂಗಿಗೆ ಜಾಗನೇ ಇರಲಿಲ್ಲ, ಮಕ್ಕಳಿಗೆ ರಜೆ ಉಂಟಲ್ಲ, ಸಂಡೇ ಬರದಿದ್ದದ್ದು ಒಳ್ಳೆಯದಾಯಿತು. ಆ್ಯಕ್ಚುಲಿ ನಾವು ಹೊರಟದ್ದೇ ಸಂಡೇಗೆ ಮಾಡಲಿಕ್ಕೆ. ಶಾಂತಿಯೇ ಹೇಳಿದರು ಬೇಡ, ಸಂಡೇ ತುಂಬ ರಶ್ ಇರುತ್ತೆ, ನಿಮಗೆ ಕಷ್ಟ ಆಗುತ್ತೆ, ರೂಮ್ಸ್ಗಳಿಗೆ ಕಷ್ಟ ಆಗುತ್ತೆ, ಮತ್ತು ನೋಡಲಿಕ್ಕೆ ಕೂಡ ಸಿಗಲ್ಲ ಅಂತ ಹೇಳಿದ್ದಕ್ಕೆ ನಾವು ಮಂಡೇ ಬಂದದ್ದು. ಬಟ್ ಮಂಡೇ ಬಂದು ಒಂದು ಒಳ್ಳೇದು ಮಾಡಿದ್ವಿ, ಮಂಡೇಗೆ ಇಷ್ಟು ಜನ ಇದ್ದಾರೆ ಅಂತ ಹೇಳಿದರೆ ಸಂಡೇಗೆ ಎಷ್ಟು ಜನ ಇರ್ಬೋದು ಅಂತ ಅಂದ್ಕೊಂಡೆ ನಾನು ಒಂದು ಸಲ. ನನ್ನ ಮಗನಿಗೆ 4.5 ವರ್ಷ, ಅವನ 4.5 ವರ್ಷದಲ್ಲಿ 3 ಸಲ ಈಗ ಬರೋದು ಝೂಯಿಗೆ. ನನಗೆ ಬಚ್ಚಿ ಹೋಗಿದೆ ಝೂಗೆ ಬಂದು ಬಂದು ಬಂದು. ಬಟ್ ನಾನು ಕರ್ಕೊಂಡು ಬರೋದು ಒಂದು ಬ್ರೈನ್ ಸ್ಮಾರ್ಟ್ ಆಗಲಿ ಅಂತ ಹೇಳಿ. ಸೊ ಈ ಥರ ಐಟಮ್ಸ್ಗಳನ್ನು ತೋರಿಸೋದ್ರಿಂದ ಅವ್ರದ್ದು ಬ್ರೈನ್ ಸ್ಮಾರ್ಟ್ ಆಗುತ್ತೆ, ಮತ್ತು ನಮಗೆ ಕಾಣಿಸದ ವಸ್ತು ಅವರಿಗೆ ಕಾಣಿಸುತ್ತೆ. ಆ್ಯಕ್ಚುಲಿ ನಾವು ನೋಡಿಕೊಳ್ಳುವ ವಸ್ತುವನ್ನು ಅವರಿಗೆ ತೋರಿಸಿದರೆ ಅದು ಪ್ರಯೋಜನ ಇಲ್ಲ. ಸೊ ಈಗ ಈ ಸಲಕ್ಕೆ ನನಗೆ ಇನ್ನೂ ಆಗಲ್ಲ ಅಂತ ಅಂದ್ಕೊಳ್ತೀನಿ. ನನಗೆ ಝೂ ಸುಸ್ತಾಯಿತು, ನನಗೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಯಾವತ್ತಾದರೂ ತೋರಿಸೋದು. ಸೊ ಅವನಿಗೋಸ್ಕರ ಅಂತ ಹೇಳಿ ಇದು 3ನೇ ಸಲ ನಾನು ಕರ್ಕೊಂಡು ಬಂದದ್ದು. ಸೊ ಅವನು ಒನ್ ಇಯರ್ ಮಾತ್ರ ಗ್ಯಾಪ್ ತೊಗೊಂಡಿದ್ದಾನೆ, ಅದು ನಾವು ವೆಲಂಕಣಿಗೆ ಹೋದದ್ದು. ಇಲ್ಲ ಅಂತ ಹೇಳಿದೆ, ಅವನಿಗೆ ಎವ್ರಿ ಇಯರ್ ಮೈಸೂರಿಗೇ ಕರ್ಕೊಂಡು ಬಂದದ್ದು ನಾನು. ಅವನಿಗೆ ಖುಷಿ ಆಗತ್ತೆ ಝೂ. ನಮಗೆ ಮಂಗಳೂರಲ್ಲಿ ಉಂಟು ಝೂ, ಬಟ್ ನಿಮಗೆ ಗೊತ್ತಿರ್ಬೋದು ಅದರದ್ದು ವ್ಯವಸ್ಥೆ ಅಷ್ಟು ಒಳ್ಳೆಯದಿಲ್ಲ. ಅಲ್ಲಿ ಕೂಡ ಕರ್ಕೊಂಡು ಹೋಗಿದ್ದೀನಿ, ಐ ಥಿಂಕ್ ಅಲ್ಲಿ ಕೂಡ 3-4 ಸಲ ಕರ್ಕೊಂಡು ಹೋಗಿದ್ದೀನಿ. ನಾನು ಎಷ್ಟಾಗ್ತದೆ ಅಷ್ಟು ಅವನಿಗೆ ಹೊರಗೆ ಕರೆದುಕೊಂಡೇ ಕಳಿಸೋದು. ಬೀಚ್, ಸ್ವಿಮ್ಮಿಂಗ್ ಪೂಲ್ ಆ ಥರ ಖುಷಿ ಆಗ್ತದೆ ಅವರಿಗೆ. ಅದರಲ್ಲಿ ಕೂಡ ಅವರಿಗೆ ಕಲೀಲಿಕ್ಕೆ ಸಿಗತ್ತೆ, ಪುಸ್ತಕದಿಂದ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಒಳ್ಳೆಯದಂತ ಹೇಳಿ. ಲಾಯನ್ ಎಲ್ಲ ಆ ಸೈಡ್ ಮುಖವೇ ಮಾಡ್ಕೊಂಡಿತ್ತು. ನನಗೆ ಅನಿಸುತ್ತೆ ಪಾಪ ಅವರಿಗೆ ಜನರನ್ನು ನೋಡಿ ನೋಡಿ ಬಚ್ಚಿ ಹೋಗಿದ ಅಂತ ಆ ಸೈಡ್ ಮುಖ ಮಾಡಿ ಮಲಗಿದ್ದು. ಯಾಕಂತ ಹೇಳಿದರೆ ಈ ಸೈಡ್ ಎಷ್ಟು ಜನರನ್ನಂತ ನೋಡ್ತಾ ಕೂತ್ಕೊಳ್ಳೋದು ಅನಿಸತ್ತೇನೋ ಪಾಪ ಅವರಿಗೆ ಕೂಡ. ಅದು ಬೇರೆ ಬೇರೆ ಟೈಪಲ್ಲಿ ಮಂಗಗಳು ಅದು ಇದು. ನನ್ನ ಮಗನಿಗೆ ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿ. ಇದ್ದ ಎಲ್ಲ ಪೇಪರ್ಸ್ಗಳನ್ನು ಅವನಿಗೆ ಓದಬೇಕು. ಈ ಥರ ಎಲ್ಲಿಯಾದರೂ ಹಾಕಿಟ್ರೆ ಡೀಟೇಲ್ಸ್ ಅದನ್ನು ಓದಿಯೇ ಹೋಗಬೇಕು. ಒಂದು ಸ್ವಲ್ಪ ನಾನು ಓದಿದೆ, ಅದರ ನಂತರ ನಾನು ಯಶ್ವಿಲ್ಗೆ ಹೇಳಿದೆ ಅವನಿಗೆ ಶಾರ್ಟಲ್ಲಿ ಅರ್ಥ ಮಾಡೋ ಹಾಗೆ ಹೇಳಿಬಿಡು, ಇಲ್ಲ ಅಂತ ಹೇಳಿದರೆ ಅವನು ನಿಮ್ಮನ್ನ ತಲೆ ಬಿಡೋದಿಲ್ಲ ಅಂತೇಳಿ. ನೋಡಿ ಇನ್ನೊಂದು ಕಡೆ ಹೋದ ಅವನು ಆ್ಯನಿಮಲ್ಸ್ ನೋಡೋದಕ್ಕಿಂತ ಇದನ್ನು ಓದೋದು ಅವನಿಗೆ ತುಂಬ ಇಷ್ಟ. ಈ ತಲೆ ಮತ್ತು ಆ ತಲೆಗೆ ಏನು ಡಿಫ್ರೆಂಟ್ ಅಂತ ಹೇಳಿ. ಒಳ್ಳೆಯದು, ಬಟ್ ತುಂಬ ದೊಡ್ಡ ಝೂ ಅಲ್ಲ. ಕ್ವಶನ್ ಕೇಳಿ 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 ಲಗಡಿ ತೆಗೆದು ಬಿಡ್ತಾನೆ ನಮ್ಮನ್ನು. ಖುಷಿ ಆಗ್ತದೆ ಮಾತ್ರ ಅವನು ಮಾತಾಡೋದು. ಸೊ ಅದು ಗೋರಿಲ್ಲದ ತಲೆ ಮತ್ತು ಮನುಷ್ಯನ ತಲೆಯ ಡಿಫ್ರೆನ್ಸನ್ನು ಅವನು ಕೇಳ್ತಾ ಇದ್ದ. ಮತ್ತು ಇಲ್ಲಿ ಗೋರಿಲ್ಲ ಇತ್ತು, ಅದನ್ನು ನೋಡಿ ಖುಷಿ ಆಯಿತು ಅವನಿಗೆ ಒಳ್ಳೆ ಮಸಲ್ಸ್ ಉಂಟಂತೆ, ಫುಲ್ ಬಾಡಿ ಫಿಲ್ಟರ್ ಥರ ಕಾಣಿಸ್ತಾನಂತೆ, ಅವನು ಎಕ್ಸಸೈಸ್ ಮಾಡ್ತಾನಂತೆ, ಏನೆಲ್ಲ ಹೇಳ್ತಾ ಬರ್ತಾನೆ ಅವನು ನಮ್ಮ ಜೊತೆಗೆ. ಏನೋ ಈ ಸಲ ನನಗೆ ಝೂವಲ್ಲಿ ಆ್ಯನಿಮಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಅಂತ ಅನಿಸಿತು. ಒಂದೊಂದೇ ಆ್ಯನಿಮಲ್ಸ್ ಇಟ್ಟಿದ್ದಾರೆ ಅಂತ ಅನಿಸಿತು. ಈ ಮೊದಲು ನಾನೀಗದು 3rd ಟೈಮ್ ಐ ಥಿಂಕ್, ಹೌದು. ಸೊ ಹೇಳಿದೆ ಅಲ್ಲ 3rd ಟೈಮ್ ಅಂತ. 3rd ಟೈಮಲ್ಲಿ ಆ ಟೈಮಲ್ಲಿ ತುಂಬ ಗೋರಿಲ್ಲಗಳಿದ್ವು, ದೊಡ್ಡ ದೊಡ್ಡ ಗೋರಿಲ್ಲ ಇತ್ತು. ಈಗ ಎಲ್ಲ ತುಂಬ ಕಡಿಮೆ ಆಗಿದೆ, ಯಾಕೆ ಗೊತ್ತಿಲ್ಲ. ಆ್ಯನಿಮಲ್ಸೇ ನನಗೆ ಕಡಿಮೆ ಫೀಲ್ ಆಯಿತು. ಅಂದರೆ ಒಂದೊಂದು ಉಂಟು, ಬಟ್ ಬೋರ್ ಆಗ್ತದಲ್ಲ ಅವರಿಗೂ ಕೂಡ ಪಾಪ. ಮೊದಲು ತುಂಬ ಇತ್ತು, ಅದನ್ನು ಮಗು ಇಟ್ಕೊಳ್ಳೋದು ಅದನ್ನೆಲ್ಲ ನೋಡುವಾಗ ಖುಷಿ ಆಗ್ತಿತ್ತು. ಈಗ ಆ ಥರ ಫೀಲಿಂಗಲ್ಲಿ ಇಲ್ಲ. ನನ್ನ ಮಗನನ್ನು ನಾನು ನಡೆಸ್ಕೊಂಡೇ ಸುತ್ತಿಸೋದು. ಯಾಕಂತ ಹೇಳಿದರೆ ಅವರಿಗೆ ಅದರದ್ದು ಇಂಟ್ರೆಸ್ಟ್ ಇರಬೇಕು. ಅದು ಗಾಡಿಯಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗಿದರೆ ಉಂಟಲ್ಲ,
ಏನು ಪ್ರಯೋಜನ ನೋಡಲಿಕ್ಕೆ ಬಂದು. ಏಜ್ ಆದವರು, ಕಾಲು ಕೈಯಲ್ಲಿ ಇಲ್ಲದವರು, ಆದರೆ ಏನಾದರೂ ಪ್ರಾಬ್ಲಮೆಟಿಕ್ ಇದ್ದರೆ ಪರವಾಗಿಲ್ಲ, ಅದನ್ನು ನಮ್ಮ ಇಲೆಕ್ಟ್ರಿಕ್ ಗಾಡಿಗಳೇನುಂಟು ಅದನ್ನು ಯೂಸ್ ಮಾಡ್ಬೋದು. ಈ ಸರಿ ಇದ್ದಾರೆ ಅಂತ ಹೇಳುವಾಗ ನಡೆಸೋದು. ನಾನು ಎವ್ರಿ ಟೈಮ್ ನಡೆಸಿದ್ದೀನಿ ಅವನಿಗೆ. ಸ್ಟಾರ್ಟಿಂಗಲ್ಲಿ ಮಾತ್ರ ಅವನು 1 ಇಯರ್ ಆದದ್ದಷ್ಟೇ. ಸೊ ನಾನು ಸ್ಟ್ರೋಲರನ್ನು ತೊಗೊಂಡು ಬಂದಿದ್ದೆ ಕಾರಲ್ಲಿ, ಅದರಲ್ಲಿ ಹಾಕಿ ದೂಡ್ಕೊಂಡು ತೊಗೊಂಡೋಗಿದ್ವಿ. ಸೊ ಅದರ ನಂತರ ಎಲ್ಲ ನಡ್ಕೊಂಡೇ ಬಂದಿದ್ದಾನೆ ಅವನು. ಅವನಿಗೇನು ಮಂಕೀಸ್ಗಳಂದರೆ ತುಂಬ ಜಾಸ್ತಿ ಇಷ್ಟ. ಇದೊಂದು ನೋಡಿ ಅವನ ಖುಷಿಗೆ ಹೇಳೋದೇ ಬೇಡ. ಅದಕ್ಕೆ ಕೂಡ ಗೊತ್ತಾಯಿತು ಏನು ಇವನಿಗೆ ನಾನು ಫೇವ್ರೆಟ್ ಅಂತ ಹೇಳಿ. ಲಾಸ್ಟ್ ಮೊಮೆಂಟ್ ಇದೊಂದು ಮಾಡಲಿಕ್ಕೆ ಶುರು ಮಾಡಿದ್ದು. ಮತ್ತು ಅವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ, ಅವರು ಕ್ಲೀನ್ ಮಾಡ್ತಾ ಇದ್ದರು. ಆಗ ಬೇರನ್ನು ಒಳಗೆ ಹಾಕಿದರು. ಅದರ ನಂತರ ಅವರು ಹೇಗೆ ಹಾಕಿದ್ರು ಒಳಗೆ ಗೊತ್ತಿಲ್ಲ ನಮಗೆ. ಕ್ಲೀನಿಂಗ್ ಎಲ್ಲ ಆದ ನಂತರ ಅದರದ್ದು ಡೋರ್ ಓಪನ್ ಮಾಡಿದ ತಕ್ಷಣ ಅದಕ್ಕೆ ಗೊತ್ತುಂಟು ಒಬ್ಬೊಬ್ಬರಿಗೆ ಎಲ್ಲೆಲ್ಲಿ ಒಂದೊಂದು ಕಡೆ ಇಡ್ತಾರೆ ಅಂತ ಹೇಳಿ ಐಟಮ್ಸನ್ನು. ಸೊ ತಿನ್ನಲಿಕ್ಕೆ ಅದನ್ನು ಅವರು ಅಲ್ಲಲ್ಲಿ ಹೋಗಿ ರಪ್ಪ ತಿಂತಾ ಇದ್ದರು. ತುಂಬ ಸ್ಟಾಫ್ ಇದ್ದಾರೆ. ಗಾಡಿ ಬಂದಿತ್ತು ಒಂದು ಇವ್ರದ್ದು ಊಟದ್ದು ತಿಂಡಿದು. ಬಟ್ ಫ್ರೆಶ್ ಫುಡ್ ಉಂಟು, ಯಾವುದು ಕೂಡ ಲೈಕ್ ಗಲೀಜು ಸ್ಮೆಲ್ ಆ ಥರ ಏನಿಲ್ಲ. ಒಳ್ಳೆ ಬ್ರೆಡ್ ಅದು ಇದು ಅಂತ ಹೇಳಿ. ಅದರಲ್ಲಿ ಹಾಲು ಕೂಡ ಇತ್ತು, ನಾನು ನೋಡಿದ್ದೆ. ಹಾಲಲ್ಲಿ ಬೇರೆ ಬೇರೆ ಏನೇನೆಲ್ಲ ಹಾಕಿದ್ರು ಅವರು ಮಾತ್ರ. ಗುಡ್, ಒಳ್ಳೇದು ಮಾಡಿ ನೋಡ್ತಾರಲ್ಲ, ಅದು ಬೆಸ್ಟ್. ಆ್ಯನಿಮಲ್ಸ್ಗಳನ್ನು ನೋಡಿದ್ರೇ ಗೊತ್ತಾಗತ್ತೆ ಗಟ್ಟಿ ಉಂಟು. ಮತ್ತು ಒಂದೊಂದು ಕಡೆ ಹೋಗಿದ್ರೆ ಗೊತ್ತುಂಟಲ್ಲ, ಮಾಂಸ ಮಾತ್ರ ಇರೋದಿಲ್ಲ ಪಾಪ, ಬೋನ್ ಮಾತ್ರ ಇರ್ತದೆ. ಇದೊಂದು ಇಷ್ಟ ಆಯಿತು ನನಗೆ. ರೇಂಡಿಯರ್ದು ಕೊಂಬುಗಳು ತುಂಬ ಒಳ್ಳೆಯದುಂಟಲ್ಲ. ಮೊದಲೆಲ್ಲ ಓಪನ್ಲಿ ಕೊಂಬುಗಳು ಎಲ್ಲ ಯಾರ್ಯಾರೋ ಮನೇಲಿ ಇರ್ತಿತ್ತು. ಈಗ ಸ್ಟ್ರಿಕ್ಟ್ಲಿ ತೊಗೊಂಡಿದ್ದಕ್ಕೋಸ್ಕರ ಎಲ್ಲಿ ಕೂಡ ಇಲ್ಲ. ಮತ್ತು ಎಲಿಫೆಂಟ್ಸ್ಗಳನ್ನು ನೋಡಲಿಕ್ಕೆ ಬಂದ್ವಿ ನಾವು. ಈ ಸಲ ಸ್ವಲ್ಪ ಫಾಸ್ಟೇ ಮಾಡಿದ್ದೀವಿ. ಅವನಿಗೂ ಕೂಡ ನೆಕ್ಸ್ಟ್ ನೋಡಲಿಕ್ಕೆ ಕ್ಯೂರಿಯಾಸಿಟಿ ಇರ್ತಾಯಿತ್ತು. ನಮಗೆ ಕೂಡ ಬಚ್ಚಿದೆ ಅಲ್ಲ, ಸೊ ನಾವು ಬೇಗವೇ ಮುಗಿಲಿ ಅಂತ ಹೇಳಿ ಇದ್ದೀವಿ. ಮಧ್ಯದಲ್ಲಿ ಪಾಪ ಸುಸ್ತಾಯಿತು ಅಂತ ಅನಿಸುತ್ತೆ. ನಮ್ಮ ಹತ್ರ ಹೇಳ್ತಾ ಇದ್ದ ಎತ್ಕೊಳ್ಳಿಕ್ಕೆ. ಮತ್ತು ಆಶ್ವಿಲ್ ಸ್ವಲ್ಪ ತೊಗೊಂಡ್ರು, ಹಸ್ಬೆಂಡ್ ತೊಗೊಂಡಿದ್ದಾರೆ. ಅವನನ್ನು ಮತ್ತೆ ಬಿಟ್ವಿ. ಅಂದರೆ ಲೈಕ್ ಅವನು ಎತ್ತಲಿಕ್ಕೆ ಹೇಳೋದಂದರೆ ಆ್ಯನಿಮಲ್ಸ್ಗಳನ್ನು ತೋರಿಸಲಿಕ್ಕೆ, ಕಾಣಿಸಲ್ಲ ಅಂತ ಹೇಳಿ ಅಷ್ಟೇ. ಬಾಕಿ ಅವನು ಎತ್ಕೊಂಡೇ ಸುತ್ತಲಿಕ್ಕೆ ಹೇಳೋದು ಸ್ವಲ್ಪ ಕಡಿಮೆ. ಅದರ ನಂತರ ಒಂದು ಎಲಿಫೆಂಟ್ ಇತ್ತು. ಐ ಥಿಂಕ್ ಇದು ಆಫ್ರಿಕನ್ ಎಲಿಫೆಂಟ್ ಅಂತ ಅಂದ್ಕೊಳ್ತೀನಿ. ತುಂಬ ಅಂದರೆ ತುಂಬ ಏಜ್ ಆಗಿದೆ, ನೋಡ್ಬೋದು ನೀವು. ಅದರದ್ದು ಇದು ಕೂಡ ಉದ್ದ ಉಂಟು, ಹಲ್ಲು ಆಗಲಿ ಟ್ರಂಕ್ ಆಗಲಿ. ಸೊ ಈಗ ಮುಗಿಸಿ ಆಲ್ಮೋಸ್ಟ್ ಮುಗಿದಿದೆ ಅಂತ ಹೇಳ್ಬೋದು. ಇವನು ಪಾಪ್ಕಾರ್ನ್ ತೊಗೊಂಡ, ಕ್ರಿಸ್ಟನ್. ಐ ಥಿಂಕ್ ಅದು 60-70 ರುಪೀಸ್ ಏನೋ ಇತ್ತು ಪಾಪ್ಕಾರ್ನಿಗೆ. ಆಶ್ವಿಲ್ ನನಗೆ ಬೇಡ ಅಷ್ಟು ಕಾಸ್ಟ್ಲಿದು ಪಾಪ್ಕಾರ್ನ್, ನಾನು ಹೊರಗಡೆ ಐಸ್ ಕ್ರೀಮೇ ತಿಂತೀನಿ ಅಂತ ಹೇಳಿದ. ಸೊ ಅವನೊಬ್ಬನೇ ತೊಗೊಂಡಿದ್ದಾನೆ ಕ್ರಿಸ್ಟನ್. ಸೊ ಇಲ್ಲಿ ಕೂತ್ಕೊಂಡು ತಿಂತಾ ಇದ್ದಾರೆ. ಲೇಟ್ ಆಗಿದೆ, ಹಶುವಾಗ್ತಾ ಉಂಟು ಜೋರು. ಸೊ ನಾವು ಮತ್ತೆ ಕೂರೋದು ಬೇಡ ಅಂತ ಹೇಳಿದ್ವಿ, ಯಾಕಂದರೆ ತುಂಬ ಮುಂದೆ ಉಂಟಲ್ಲ ಇನ್ನೂ ಕೂಡ ಹೋಗಲಿಕ್ಕೆ. ಸೊ ಹಿಪೋಪೋಟಮಸ್ ಅದು ಇದು ಅಂತ ಹೇಳ್ತು. ಮೊನ್ನೆದು ಇದೆಲ್ಲ ನೆನಪು ಬರ್ತಾಯಿತ್ತು, ಒಂದು ಹುಡುಗಿ ಸತ್ತಿದ್ರಲ್ಲ. ಅದರ ನಂತರ ಫ್ಯಾಂತಾ. ಇದು ನನಗೆ ಇದೊಂದು ಯಾಕೆ ಎಲ್ಲರಿಗೂ ಇಷ್ಟ ಆಗ್ತದೆ ಗೊತ್ತಿಲ್ಲ, ಬಾಯ್ಸಿಗೆ. ಮೇ ಬಿ ಅದರದ್ದು ಕಾರ್ ಉಂಟು ಅಂತ ಹೇಳಿಯಾ ಗೊತ್ತಿಲ್ಲ ನನಗೆ. ಲೆಪರ್ಡ್ ಇದೆಲ್ಲ ಬ್ಲ್ಯಾಕ್ ಕಲರ್ ಇದು ಫ್ಯಾಂತಾದು ನನಗೆ ಅಷ್ಟು ಇಷ್ಟ ಇಲ್ಲಪ್ಪ. ಅದು ಬೆಕ್ಕನ್ನು ನೋಡಿದಾಗೆ ಆಗ್ತದೆ, ಬಟ್ ಡೇಂಜರ್ ಬೆಕ್ಕು ಅಂತ ಹೇಳ್ಬೋದು ಅಷ್ಟೇ. ಕ್ರಾಕೊಡೈಲ್ ಇತ್ತು, ಒಂದೊಂದು ಕ್ರಾಕೊಡೈಲ್ ನೋಡಿದರೆ ಉಂಟಲ್ಲ ಬಾಯಿಗೆ ಬರ್ತದೆ, ಹಾಗೆ ಇತ್ತು. ಒಂದು ಕ್ರಾಕೊಡೈಲ್ ಅಂತೂ ಬಾಯಿ ಓಪನ್ ಮಾಡಿ ಕೂತ್ಕೊಂಡಿತ್ತು. ಬೈ ಮಿಸ್ಟೇಕ್ ನಾವು ನೋಡ್ತಾ ಇದ್ದ ಕಡೆ ಗೇಟ್ ಕಟ್ಟಾಗಿ ಬಿದ್ದರೆ ಉಂಟಲ್ಲ ಸೀದಾ ಕೆಳಗೇನೆ. ನನಗೆ ಈ ಥರದ ಯೋಚನೆಗಳು ಸ್ವಲ್ಪ ಜಾಸ್ತಿ ಬರೋದಾಗ್ಬೋದಾ. ನನ್ನ ಆಶ್ವಿಲ್ ಕೂಡ ಹೇಳ್ತಾ ಇರ್ತಾನೆ, ನೀವು ಯಾವತ್ತೂ ಕೂಡ ರಾಂಗೇ ಯೋಚನೆ ಮಾಡಬೇಕಲ್ಲ, ಏನಾದರೂ ಒಂದು ನಿಮ್ಮ ತಲೆಗೆ ಬರ್ತಾನೆ ಇರ್ತದೆ. ನನಗೆ ಬರ್ತಾ ಇರ್ತದೆ, ಯಾಕೆ ಗೊತ್ತಿಲ್ಲ. ಹಾಗೆ ಬರ್ಡ್ಸ್ಗಳು ಕೂಡ ಸ್ವಲ್ಪ ಕಡಿಮೆ ಇದ್ವು. ಫಸ್ಟಲ್ಲಿ ಬರುವಾಗದ್ದು ಫೋಟೋ ನನ್ನ ಹತ್ರ ಉಂಟು. ಬರ್ಡ್ಸ್ ನಮ್ಮ ಮೈ ಮೇಲೆ ಕೈ ಮೇಲೆಲ್ಲ ಬಂದು ಕೂತ್ಕೊಳ್ತಿತ್ತು, ದೊಡ್ಡದು ತಲೆ ಮೇಲೆ. ಹಾಗೆ ನೀರು ಕೂಡ ಇಲ್ಲ ಅಲ್ಲ, ಹಾರಿ ಹೋಗಲಿಕ್ಕೆ ಆಗಲ್ಲ ಅದಕ್ಕೆ. ಆದರೂ ಕೂಡ ನನಗೆ ಫೀಲ್ ಆಯಿತು ಒಂದು ಸ್ವಲ್ಪ ಕಡಿಮೆ ಉಂಟು ಅಂತೇಳಿ. ಕಂಟಿನ್ಯೂ ಬರ್ತಾ ಇದ್ದೀವಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು. ಇದ್ರ ನಂತರ ನಾವು ಇಲ್ಲಿ ಒಂದು ಏರಿಯಾಗೆ ಬಂದ್ವಿ. ನಾವು ಶುರುವಲ್ಲಿ ಬರುವಾಗ ಇಷ್ಟು ಕ್ಲೀನ್ ಇತ್ತು. ಇಲ್ಲಿ ತೆಗೆದ ಫೋಟೋಸ್ ಉಂಟು ನನ್ನ ಹತ್ರ, ಕ್ಲೀನಾಗಿ ಉಂಟು. ಏನೋ ಈ ಸಲ ಏನೋ ಗಲೀಜಿತ್ತು ಅಲ್ಲಿ.
ಈ ಟರ್ಟಲನ್ನು ನಾನು ತುಂಬ ಸಮಯದಿಂದ ನೋಡ್ತಾ ಇದ್ದೀನಿ, ದೊಡ್ಡದಾಗ್ತಾನೆ ಉಂಟು. ಇದೊಂದು ನೋಡಲಿಕ್ಕೆ ನನಗೆ ಇಲ್ಲಿ ತುಂಬ ಇಷ್ಟ ಆಗೋದು ಜಿರಾಫ್ ಉಂಟು ಅಂತ ಹೇಳಿ, ಬಿಕಾಸ್ ತುಂಬ ರೇರ್ ಜಿರಾಫ್ ಕಾಣಿಸ್ಕೊಳ್ಳೋದು. ಸೊ ಇಲ್ಲಿ ಒಂದು ಜಿರಾಫ್ ನೋಡಿಕೊಂಡು ಮುಗಿಸಿದ್ವಿ, ಹೇಗಾದರೂ ಒಂದು ಲಾಸ್ಟ್ ಜಿರಾಫ್ ಇರೋದಲ್ಲ, ಸೊ ಗೊತ್ತಿಲ್ಲದವರಿಗೆ ಅಲ್ಲಿರೋದು ಲಾಸ್ಟ್ ಜಿರಾಫ್. ಸೊ ಅದರ ನಂತರ ಇಲ್ಲಿ ಹೈಟ್ ಚೆಕ್ ಮಾಡ್ತಾ ಇದ್ವಿ, ನಾನು ಆಶ್ವಿಲ್ ಎಲ್ಲರೂ ಕೂಡ ಹೈಟ್ ಚೆಕ್ ಮಾಡಿದ್ವಿ. ಊಟಕ್ಕೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಈಗ ಊಟಕ್ಕೆ ಹುಡುಕಿ ಸುಸ್ತಾಯಿತು ನಮಗೆ. ಏನೋ ಮೈಸೂರಲ್ಲಿ ಸ್ವಲ್ಪ ನಾನ್ ವೆಜ್ ತಿನ್ನುವವರು ಕಡಿಮೆಯಾ ಅಂತ ಬಚ್ಚಿ ಹೋಯ್ತು ಹುಡುಕಿ. ಮತ್ತೆ ನಾನು ಹೇಳಿದೆ, ನನಗೆ ಏನಾದರೂ ಆಗ್ಬೋದು, ಒಂದು ಹೊಟ್ಟೆಗೆ ಹಾಕ್ಕೊಳ್ತೀನಿ ನಾನು ಅಂತ ಹೇಳಿ ಒಂದು ವೆಜ್ ಊಟಕ್ಕೆ ಹೋದ್ವಿ. ನಮ್ಮ ಆಶ್ವಿಲ್ ವೆಜ್ ತಿನ್ನಲ್ಲ ಹಾಗೆ ಅಂತ ಹೇಳಿ. ಸೊ ಬಟ್ ತುಂಬ ಕಾಸ್ಟ್ಲಿ ಊಟ. ರೀಸನ್ ಗ್ಯಾಸ್ ಸಿಲಿಂಡರ್ ಎಲ್ಲ ಕಾಸ್ಟ್ಲಿ ಆಗಿರೋದ್ರಿಂದ ತುಂಬ ಕಾಸ್ಟ್ಲಿ ಉಂಟು. ಟೂರಿಸಮಿಗೆ ಹೋಗೋರಿಗೆ ಇನ್ನು ತುಂಬ ಕಷ್ಟ ಉಂಟು, ಅಂದರೆ ತುಂಬ ಕಷ್ಟ ಉಂಟು. ಈ ವಿಡಿಯೋ ಲಾಂಗ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಈ ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.